ಇವತ್ತಿಗೆ 3 ವರ್ಷ ಆಗಿದೆ. ಅದಕ್ಕಾಗಿ ನಿನ್ನೆ ದಿವಸ ಸರ್ಕಾರದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು ಕೂಡ ಭಾಗವಹಿಸಿದರು. ನಾವು ಇಡೀ ಕರ್ನಾಟಕ ರಾಜ್ಯಕ್ಕೆ, ಜನಸಮುದಾಯಕ್ಕೆ ಒಂದು ಸಂದೇಶ ಹೋಗಬೇಕು. ನಾವು ನಿಮ್ಮ ಪರವಾಗಿ 3 ವರ್ಷ ಆಡಳಿತವನ್ನು ಮಾಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ, ಕಾರ್ಯಕ್ರಮಗಳನ್ನು ಏನು ಘೋಷಣೆ ಮಾಡಿದ್ದೋ ಅವೆಲ್ಲ ಅನುಷ್ಠಾನ ಮಾಡಿದ್ದೇವೆ, ಮುಂದೆಯೂ ಕೂಡ ಮಾಡ್ತೇವೆ ಅನ್ನುವಂಥ ಸಂದೇಶವನ್ನು ಕೊಡಬೇಕಾಗಿತ್ತು. ಅದಕ್ಕಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು. ಸ್ವಾಭಾವಿಕವಾಗಿ ವಿರೋಧ ಪಕ್ಷದವರು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರೆ. ಅದು ನಮಗೆ, ನಾವು ಅದನ್ನು ಪಾಸಿಟಿವ್ ಕ್ರಿಟಿಸಿಸಮ್ ಅಂತಲೇ ತೊಗೊಳ್ತೀವಿ. ಮುಂದೆ ಯಾವ ರೀತಿ ಇನ್ನು 2 ವರ್ಷದಲ್ಲಿ ಎಷ್ಟು ತ್ವರಿತವಾಗಿ ಕಾರ್ಯಕ್ರಮಗಳಾಗಬೇಕು ಅನ್ನೋದ್ರ ಬಗ್ಗೆ ಮಾಡ್ತೇವೆ. ಇದರಲ್ಲಿ ನಾವು ಒಂದು ಗಮನಿಸಬೇಕು, ಜನಸಮುದಾಯವನ್ನು ಒತ್ತಾಯ ಮಾಡಿ ಯಾರೂ ಕರ್ಕೊಂಡು ಬರೋದಿಲ್ಲ. ಈಗ 1,52,000 ಜನಕ್ಕೆ ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳಿದಾಗ ಅದು ಜನವಿರೋಧಿ ಕಾರ್ಯಕ್ರಮ ಆಗೋದಿಲ್ಲ, ಅಥವಾ ಒತ್ತಾಯ ಮಾಡಿ ಜನರನ್ನು ಕರ್ಕೊಂಡು ಬರ್ತಾರೆ ಅನ್ನುವಂಥದ್ದು ಮಾತುಗಳು ಅವೆಲ್ಲ ಸರಿ ಕಾಣಿಸೋದಿಲ್ಲ. ನಾವು ಯಾವುದೇ ಯೋಜನೆಯನ್ನು ಮಾಡಿದಾಗ, ಯಾವುದೇ ಕಾರ್ಯಕ್ರಮ ಮಾಡಿದಾಗ ಅದು ತಾಲೂಕು ಮಟ್ಟದಲ್ಲಿ ಒಂದು ಸಭೆ ಮಾಡ್ತೀವಿ. ಅಲ್ಲಿ ಹಾಗಾದರೆ ಜನ ಕರ್ಕೊಂಡು ಬಂದು ಮಾಡೋದಿಲ್ವಾ, ಕಾರ್ಯಕ್ರಮ ಮಾಡೋದಿಲ್ವಾ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮಾಡೋದಿಲ್ವಾ? ಅದೇ ರೀತಿ ಇದು ರಾಜ್ಯ ಮಟ್ಟಕ್ಕೆ ಒಂದು ಸಂದೇಶ ಹೋಗಲಿ ಅಂಥೇಳಿ ನಾವು ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ದುರುದ್ದೇಶಗಳು ಯಾವುದು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಒಂದು ಕಾರ್ಯಕ್ರಮ ಅಷ್ಟು ರಾಜಕೀಯ ಚರ್ಚೆಗಳನ್ನು ಕೂಡ ಹುಟ್ಟಾಕಿದೆ ಸರ್. ಅಂದರೆ ರಾಜಕೀಯ ಟೀಕೆಗಳು ಕೂಡ ಒಂದಷ್ಟು ಕಾರಣ. ಸ್ವಾಭಾವಿಕವಾಗಿ ಒಂದು ಪಕ್ಷ ಆಡಳಿತದಲ್ಲಿದೆ ಅಂದಾಗ ಆ ಪಕ್ಷದ ಕಾರ್ಯಕ್ರಮಗಳನ್ನು ಟೀಕೆ ಮಾಡೋರು ವಿರೋಧ ಪಕ್ಷದಲ್ಲಿ ಇದ್ದೇ ಇರ್ತಾರೆ. ಜನಸಮುದಾಯದಲ್ಲೂ ಕೂಡ ಅನೇಕ ಜನ ಅದರ ಬಗ್ಗೆ ಪರ ವಿರೋಧ ನಡೀತಾನೆ ಇರುತ್ತೆ. ಆ ಚರ್ಚೆಯ ಮಧ್ಯೆಯೂ ಕೂಡ ನಾವು ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು, ಅಷ್ಟೇ ಆಗ್ತಾ ಇರೋದು. ನಾವು ಜನಪರವಾಗಿದ್ದೇವೆ, ಬಡವರ ಪರವಾಗಿದ್ದೇವೆ. 5 ಗ್ಯಾರಂಟಿ ಯಾರಿಗೆ ಕೊಡ್ತಾ ಇದ್ದೀವಿ ನಾವು? ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಬಡವರಿಗೆ ಅಂಥೇಳಿ. ಅದರಲ್ಲಿ ಯಾರು ಅನುಕೂಲಸ್ಥರು ಕೂಡ ಅದರ ಲಾಭವನ್ನು ಪಡ್ಕೊಳ್ತಿದ್ದಾರೆ. ಅವರೆಲ್ಲ ಹಾಗಾದರೆ ನಮಗೆ ಬೇಡ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರ? ಅವರು ಲಾಭ ಪಡ್ಕೊಳ್ತಾರೆ. ನಮ್ಮ ಉದ್ದೇಶ ಇರೋದು ಇಡೀ ಸಮಾಜಕ್ಕೆ ಮತ್ತು ಇಡೀ ಜನಸಮುದಾಯಕ್ಕೆ ಅದು ತಲುಪಬೇಕು ಅಂತ ತಲುಪ್ತಾ ಇದೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಈಗ 3 ವರ್ಷದಲ್ಲಿ 5 ಗ್ಯಾರಂಟಿಯನ್ನು ಅನುಭವಿಸಿಲ್ವಾ? ಅದು ಅರ್ಥ ಮಾಡ್ಕೊಳ್ಬೇಕು. ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಟೀಕೆ ಮಾಡೋರು ಹೆಂಗೆ ಅರ್ಥ ಮಾಡ್ಕೊತಾರೆ? ನೋಡಿ, ತುಮಕೂರು ಒಂದು ಕಾನ್ಸೆಪ್ಟ್ ಅಷ್ಟೇ. ನಾನು ತುಮಕೂರು ಹೆಸರು ಬದಲಾವಣೆ ಮಾಡಿ ಅಂತ ಹೇಳಿದ್ದೀನ? ತುಮಕೂರು ಹೆಸರು ಬದಲಾವಣೆ ಆಗೋಲ್ಲ, ನಮ್ಮ ವಿಸ್ತೀರ್ಣನೂ ಬದಲಾವಣೆ ಆಗೋದಿಲ್ಲ. ಹೇಗಿರುತ್ತೋ ಹಾಗೇ ಇರ್ತದೆ. ಒಂದು ಕಾನ್ಸೆಪ್ಟು ಬೆಂಗಳೂರು ಸೇರಿದೆ ಒಂದು ಭಾಗ ಅಂದಾಗ, ಎಲ್ಲೋ ಅಮೇರಿಕಾದಲ್ಲೋ ಇಂಗ್ಲೆಂಡಲ್ಲೋ ಅಥವಾ ಇನ್ನೊಂದರಲ್ಲೋ ಇರ್ತಕ್ಕಂಥವರಿಗೆ ನಾವು ಹೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ಮನಸ್ಸು, ಆಲೋಚನೆ ಬರುತ್ತೆ ಅಂತ ಹೇಳಿ ಅಷ್ಟೇ. ಬಿಟ್ಟರೆ ನಾವು ಯಾವುದನ್ನು ಕೂಡ ಬದಲಾಯಿಸೋದಿಲ್ಲ. ಒಂದು ಕಡ್ಡಿ ಅಳ್ಳಾಡೋದಿಲ್ಲ. ಇಲ್ಲ, ಖಂಡಿತವಾಗಿ ಮತ್ತೂ ಸ್ಪಷ್ಟಪಡಿಸ್ತಾ ಇದ್ದೀನಿ. ಹಿಂದೆನೂ ಹಾಗೆ ಮಾಡಿದರು. ನಾನು ಹಿಂದೆನೂ ಒಂದು ಸಾರಿ ಹೇಳಿದಾಗ ಭಾಳ ಟೀಕೆಗಳು ಬಂತು. ಆದರೆ ತುಮಕೂರನ್ನು ಯಾವುದೇ ಕಾರಣಕ್ಕೂ ಒಂದು ಕಡ್ಡಿ ಅಳ್ಳಾಡೋದಿಲ್ಲ. ಈಗ ನೀವು ಬೇರೆ ಬೇರೆ ದೇಶಗಳಲ್ಲಿ, ಈಗ ಡೆಲ್ಲಿಯಲ್ಲೇ ತೊಗೊಳ್ಳಿ, NCR ಅಂತ ಮಾಡಿದ್ದಾರೆ. 3 ಭಾಗ ಡೆಲ್ಲಿಯನ್ನು, ನೋಯ್ಡಾ ಅವೆಲ್ಲ ಡೆಲ್ಲಿ ಅಂತ ಹೇಳಿಲ್ವಾ? ಅದೇನು ಹೊಸದಲ್ಲ. ಹಂಗಂತ ಹೇಳಿದರೆ ಡೆಲ್ಲಿನ ಬದಲಾಯಿಸ್ಬಿಟ್ರ ಅಥವಾ ನೋಯ್ಡಾನೇ ಬದಲಾಯಿಸಿದ್ರ? ಆ ರೀತಿ ಅಲ್ಲ. ತಪ್ಪು ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ತುಮಕೂರನ್ನು ಯಾವುದೇ ಕಾರಣಕ್ಕೂ, ತುಮಕೂರಿನ ಒಂದು ಕಡ್ಡಿ ಕೂಡ ಅಳ್ಳಾಡೋದಿಲ್ಲ. ತುಮಕೂರು ಹಾಗೇ ಇರುತ್ತೆ, ತುಮಕೂರು ತಾಲೂಕು ಹಾಗೇ ಇರುತ್ತೆ. ಆದರೆ ಜಿಲ್ಲೆಯನ್ನು ನಾವು ಬೆಂಗಳೂರಿಗೆ ಒಂದು ಭಾಗ ಅನ್ನೋದನ್ನು, ಒಂದು ಕಾನ್ಸೆಪ್ಟನ್ನು ಪ್ರಮೋಟ್ ಮಾಡಿದರೆ ನಮಗೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಬರುತ್ತೆ ಮತ್ತು ನಮಗೂ ಕೂಡ ತುಮಕೂರು ಎಲಿವೇಟ್ ಆಗುತ್ತೆ ಅನ್ನೋದು ಅಷ್ಟೇ ಉದ್ದೇಶ. ಬಿಟ್ಟರೆ ಬೇರೆ ಯಾವುದೇ ದುರುದ್ದೇಶ ಇದರಲ್ಲಿ ಇಲ್ಲ. 3 ವರ್ಷ ಆಯಿತು, ಏನಾದ್ರು ಸರ್ಕಾರದಲ್ಲಿ ಬದಲಾವಣೆಗಳೇನಾದ್ರು? ಅಲ್ಲ, ಸರ್ಕಾರದಲ್ಲಿ ಅಧಿಕಾರಿಗಳು ಬದಲಾಯಿಸ್ತಿರ್ತೀವಿ. IASನವ್ರನ್ನ, IPSನವ್ರನ್ನೆಲ್ಲ ಚೇಂಜ್ ಮಾಡ್ತಿರ್ತೀವಿ. ಮತ್ತೇನು ಬದಲಾವಣೆ? ಇದೆಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ಹೈಕಮಾಂಡಿಗೆ ಬಿಟ್ಟಿರುವಂಥ ವಿಚಾರ.
ನಿನ್ನೆಲ್ಲ ಡಿನ್ನರ್ ಮೀಟಿಂಗ್ ಆಗಿದೆ ಸರ್. ಇದು ಖರ್ಗೆ ಅವ್ರ ಮನೆಯಲ್ಲಿ ಮೀಟಿಂಗ್ ಆಯಿತು ಅಂತ ವಿಚಾರ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದು ಇದೆಲ್ಲ ನಮ್ಮ ಹೈಕಮಾಂಡ್ನವರಿಗೆ ಅವ್ರ ಮನೆಯಲ್ಲಿ ಸರ್. ಹೈಕಮಾಂಡ್ನವರಿಗೆ ಬಿಟ್ಟಿರೋವಂಥದ್ದು. ಊಟ ತಿಂಡಿ ಮಾಡ್ತಾ ಇರ್ತೀವಿ, ನಾವೆಲ್ಲ ಸೇರ್ತೀವಿ, ಲೈಕ್ ಮೈಂಡೆಡ್ ಮಂತ್ರಿಗಳು ಒಂದೊಂದು ಸಾರಿ ಎಲ್ಲ ಸೇರಿಕೊಂಡು ತಿಂಡಿ ತಿಂತೀವಿ, ಊಟ ಮಾಡ್ತೀವಿ. ಅದಕ್ಕೆಲ್ಲ ಬದಲಾವಣೆಗಳ ಇದನ್ನು ಹೇಳೋವಂಥ ಅಗತ್ಯ ಇಲ್ಲ. ಕೇರಳದಲ್ಲೂ ಕೂಡ ಏನೋ ಚರ್ಚೆ ಆಗುತ್ತೆ ಅಂತ ರಾಜಣ್ಣವರು ಕೂಡ ಹೇಳಿದ್ರು ಸರ್. ಅದ್ರ ಬಗ್ಗೆ ಅವರಿಗೆ ಮಾಹಿತಿ ಇರಬೇಕು. ನನಗೆ ನಿನ್ನೆ ಸಭೆಯಲ್ಲಿ ಒಬ್ಬರು ಕಾರ್ಯಕರ್ತರು ಏನು ಕಾರ್ಯಕರ್ತರಿಗೆ ನಾಮಿನಿ ಸದಸ್ಯರನ್ನು ಮಾಡುವಂಥದ್ದು ಅಧಿಕಾರ ಹಂಚಿಕೆ ಆ ಥರದ್ದು ಏನಾದರೂ, ಯಾಕೆಂದರೆ 3 ವರ್ಷ ಆಯಿತು ಸರ್ಕಾರ ಎಲ್ಲ ಮಾಡ್ತಾರೆ. ಥ್ಯಾಂಕ್ ಯು.